ಹಾಯ್ ಡೂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ರಿವ್ಯೂ ರೂಮ್ ಬೈ ಲಕ್ಷ್ಮೀರಾ. ಇವತ್ತು ನಾವು ಮಾತಾಡಕ್ ಹೋಗ್ತಿರೋದು ಸಿಂಪಲ್ ಕಂಬ್ಯಾಕ್ ಬಗ್ಗೆ ಅಲ್ಲ, ಕನ್ನಡದ ಮೋಸ್ಟ್ ಟ್ಯಾಲೆಂಟೆಡ್ ಫಿಲ್ಮ್ ಮೇಕರ್ಸ್ ಅಲ್ಲಿ ಒಬ್ಬರ ಸ್ಟ್ರಾಂಗ್ ಕಂಬ್ಯಾಕ್ ಬಗ್ಗೆ. ಕಿರಿಕ್ ಪಾರ್ಟಿ ಸಕ್ಸಸ್ ಇಂದ ನ್ಯಾಷನಲ್ ರೆಕಗ್ನಿಷನ್ ತನಕ ಹೋಗಿ ಡಿಲೇಸ್, ಎಕ್ಸ್ಪೆಕ್ಟೇಷನ್ಸ್, ಕ್ರಿಟಿಸಿಸಮ್ಸ್, ಬಾಕ್ಸ್ ಆಫೀಸ್ ಪ್ರೆಷರ್ಸ್ ಇದೆಲ್ಲ ಫೇಸ್ ಮಾಡಿದ್ರು. ಒನ್ ಮ್ಯಾನ್, ಒನ್ ವಿಷನ್, ಒನ್ ಅನ್ಫರ್ಗೆಟಬಲ್ ಕಂಬ್ಯಾಕ್ ದಟ್ ಕನ್ನಡ ಇಂಡಸ್ಟ್ರಿ ಇಸ್ ವೇಟಿಂಗ್ ಫಾರ್. ಅವರೇ ರಕ್ಷಿತ್ ಶೆಟ್ಟಿ. ಆದ್ರೆ ಇವಾಗ ಅವರ ನೆಕ್ಸ್ಟ್ ಫೇಸ್ ನ ನೋಡ್ತಿದ್ರೆ ಇದು ಆರ್ಡಿನರಿ ಕಂಬ್ಯಾಕ್ ತರ ಕಾಣಿಸ್ತಿಲ್ಲ. ಇದು ಪ್ಲಾನಿಂಗ್, ಪೇಷನ್ಸ್ ಮತ್ತೆ ಪ್ಯಾಷನ್ ಇಂದ ಬಿಲ್ಡ್ ಮಾಡಿದ ಸೆಕೆಂಡ್ ಇನ್ನಿಂಗ್ಸ್ ತರ ಕಾಣಿಸ್ತಿದೆ. ಅಂಡ್ ಈಗ ಫೈನಲಿ ರಿಚರ್ಡ್ ಆಂಟನಿ ಬಗ್ಗೆ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಫ್ಯಾನ್ಸ್ ಎಕ್ಸೈಟ್ಮೆಂಟ್ ಬೇರೆ ಲೆವೆಲ್ ಅಲ್ಲೇ ಇದೆ. ಕೆಲವ್ರು ಹೇಳ್ತಿದ್ದಾರೆ ಇದು ಕನ್ನಡ ಸಿನಿಮಾದ ಬಿಗ್ಗೆಸ್ಟ್ ಕಂಬ್ಯಾಕ್ ಆಗುತ್ತೆ ಅಂತ. ಇನ್ ಕೆಲವ್ರು ಹೇಳ್ತಿದ್ದಾರೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಜಾಸ್ತಿ ಇದೆ, ಸೊ ಈ ಪ್ರೆಷರ್ನ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ಬೋದು ಅಂತ. ರಕ್ಷಿತ್ ಶೆಟ್ಟಿ ಯಾಕೆ ಇಷ್ಟು ಸ್ಪೆಷಲ್? ಡೂಡ್ಸ್, ಒಂದ್ ಸಿಂಪಲ್ ಕ್ವೆಶ್ಚನ್. ನಿಮ್ಗೆ ರಕ್ಷಿತ್ ಶೆಟ್ಟಿ ಹೆಸರು ಕೇಳಿದಾಗ ಫಸ್ಟ್ ಏನ್ ನೆನ್ಪಿಗೆ ಬರುತ್ತೆ? ಒಬ್ಬ ಹೀರೋ ಅಂತನಾ, ಅಥವಾ ಡೈರೆಕ್ಟರ್ ಅಂತನಾ, ಅಥವಾ ರೈಟರ್, ಪ್ರೊಡ್ಯೂಸರ್, ಸ್ಟೋರಿ ಟೆಲ್ಲರ್? ನನ್ ಪ್ರಕಾರ ರಕ್ಷಿತ್ ಶೆಟ್ಟಿನ ಒಂದ್ ಕ್ಯಾಟಗರಿಯಲ್ಲಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಅವರು ಇವೆಲ್ಲಾ ರೋಲ್ಸ್ ನ ಈಕ್ವಲಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇವತ್ತಿನ ಟೈಮ್ ಅಲ್ಲಿ ತುಂಬಾ ಆಕ್ಟರ್ಸ್ ಇದ್ದಾರೆ, ಹಿಟ್ ಸಿನಿಮಾಸ್ ಕೊಡ್ತಾರೆ, ಮಾಸ್ ಡೈಲಾಗ್ಸ್ ಹೇಳ್ತಾರೆ, ಡಾನ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ. ಅಂಡ್ ಸಿನಿಮಾ ರಿಲೀಸ್ ಆಗಿ 2 ವಾರ ಆದ್ಮೇಲೆ ಜನ ಬೇರೆ ಸಿನಿಮಾ ಕಡೆನೆ ಮುಖ ಮಾಡ್ತಾರೆ. ಆದ್ರೆ ರಕ್ಷಿತ್ ಸಿನಿಮಾ ಮಾತ್ರ ಹಾಗಲ್ಲ. ಅವರ ಸಿನಿಮಾ ನೋಡಿದ್ಮೇಲೆ ಅವರ ಕ್ಯಾರೆಕ್ಟರ್ಸ್ ನಿಮ್ ಜೊತೆನೆ ಟ್ರಾವೆಲ್ ಮಾಡುತ್ತೆ. ಸಿಂಪಲ್ ಎಕ್ಸಾಂಪಲ್ಸ್ ನ ತಗೊಳ್ಳಿ. ಕಿರಿಕ್ ಪಾರ್ಟಿ ನೋಡಿದ್ಮೇಲೆ ಕರ್ಣ ಕ್ಯಾರೆಕ್ಟರ್ ಇನ್ನೂ ನೆನಪಲ್ಲಿದೆ. 777 ಚಾರ್ಲಿ ನೋಡಿದ್ಮೇಲೆ ಧರ್ಮ ಮತ್ತೆ ಚಾರ್ಲಿ ರಿಲೇಶನ್ಶಿಪ್ ಇನ್ನೂ ಹಾರ್ಟ್ ಅಲ್ಲೇ ಇದೆ. ಸಪ್ತಸಾಗರದಾಚೆ ಎಲ್ಲೋ ನೋಡಿದ್ಮೇಲೆ ಮನು ಕ್ಯಾರೆಕ್ಟರ್ ಪೇನ್ ಇವತ್ತಿನವರೆಗೂ ಫೀಲ್ ಮಾಡಬಹುದು. ಇದು ಹೀರೋ ಪವರ್ ಅಲ್ಲ, ಇದು ಒಬ್ಬ ಸ್ಟೋರಿ ಟೆಲ್ಲರ್ ನ ಪವರ್. ಸೊ ಬಿಗಿನಿಂಗ್ ವಾಸಂಟ್ ಈಸಿ ಫಾರ್ ರಕ್ಷಿತ್ ಶೆಟ್ಟಿ. ಡೂಡ್ಸ್, ಇವತ್ತು ರಕ್ಷಿತ್ ಶೆಟ್ಟಿ ಒಬ್ಬ ಸ್ಟಾರ್ ಆಗಿರಬಹುದು, ಆದ್ರೆ ಬಿಗಿನಿಂಗ್ ಅಲ್ಲಿ ಅವರ ಜರ್ನಿ ಈಸಿ ಆಗಿರ್ಲಿಲ್ಲ. ಇಂಜಿನಿಯರಿಂಗ್ ನ ಕಂಪ್ಲೀಟ್ ಮಾಡಿದ್ರು, ಸಾಫ್ಟ್ವೇರ್ ಜಾಬ್ ಕೂಡ ಅವ್ರಿಗಿತ್ತು, ಒಂದು ಸೇಫ್ ಕೆರಿಯರ್ ಇತ್ತು, ರೆಗ್ಯುಲರ್ ಸ್ಯಾಲ್ರಿ ಕೂಡ ಬರ್ತಿತ್ತು, ಆಲ್ಸೋ ಒಂದು ಹ್ಯಾಪಿ ಆದ ಫ್ಯಾಮಿಲಿ ಕೂಡ ಇತ್ತು. ಆದ್ರೆ ಅವ್ರ ಡ್ರೀಮ್ ಬೇರೆನೆ ಆಗಿತ್ತು, ಅದೇ ಸಿನಿಮಾ. ಇಮ್ಯಾಜಿನ್ ಮಾಡಿ, ನಮ್ ಲೈಫ್ ಅಲ್ಲಿ ಮಂತ್ಲಿ ಸ್ಯಾಲ್ರಿನ ಬಿಟ್ಬಿಟ್ಟು ಅನ್ನೋನ್ ಫೀಲ್ಡ್ ಅಥವಾ ರಿಸ್ಕಿ ಫೀಲ್ಡ್ ಹೋಗೋದು ಎಷ್ಟು ಡಿಫಿಕಲ್ಟ್ ಅಲ್ವಾ? ಸಕ್ಸಸ್ ಗ್ಯಾರಂಟಿ ಇರಲ್ಲ, ದುಡ್ಡು ಗ್ಯಾರಂಟಿ ಇರಲ್ಲ, ಫ್ಯೂಚರ್ ಗ್ಯಾರಂಟಿ ಇರಲ್ಲ. ಆದ್ರೆ ರಕ್ಷಿತ್ ಶೆಟ್ಟಿ ಆ ರಿಸ್ಕ್ ನ ತಗೊಂಡ್ರು, ಯಾಕಂದ್ರೆ ಅವ್ರಿಗೆ ಸಿನಿಮಾ ಮೇಲೆ ಪ್ಯಾಷನ್ ಸ್ಯಾಲ್ರಿಗಿಂತ ಜಾಸ್ತಿನೇ ಇತ್ತು. ಇವತ್ ನೋಡಿದ್ರೆ ಆ ಡಿಸಿಷನ್ ನಿಜವಾಗ್ಲೂ ಕರೆಕ್ಟ್ ಅಂತ ಅನ್ಸುತ್ತೆ. ಅದಕ್ಕೆ ಆ ಟೈಮ್ ಅಲ್ಲಿ ತುಂಬಾನೇ ಸ್ಟ್ರಗಲ್ ಮಾಡ್ಬೇಕಾಯ್ತು. ಇನ್ನು ಅವರ ಸಿನಿಮಾದ ಬಿಗಿನಿಂಗ್ ಡೇಸ್ ನ ನೋಡೋಣ. ರಕ್ಷಿತ್ ಶೆಟ್ಟಿ ಹೀರೋ ಆಗಿ ಗುರುತಿಸ್ಕೊಂಡಿದ್ದು ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಮೂಲಕ. ಇವೊಂದು ಅದಕ್ಕೂ ಮುಂಚೆ ಅವರು ತುಗ್ಲಕ್ಕು, ನಮ್ಮ ಏರಿಯಾಲ್ ಒಂದಿನ ಸಿನಿಮಾ ಮಾಡಿದ್ರು ಕೂಡ ಅವ್ರಿಗೆ ರೆಕಗ್ನೇಷನ್ ಸಿಕ್ಕಿದ್ ಮಾತ್ರ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಮೂವಿಯಿಂದ. ಆದ್ರೆ ಮೂವಿ ನೋಡಿದವರು ಒಂದು ವಿಷಯನ ಮಾತ್ರ ನೋಟಿಸ್ ಮಾಡಿದ್ರು, ಈ ಕ್ಯಾರೆಕ್ಟರ್ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದೆ ಅಂತ. ಡೈಲಾಗ್ ಡೆಲಿವರಿ ತುಂಬಾನೇ ಫ್ಲಾಲೆಸ್ ಆಗಿದೆ, ಎಕ್ಸ್ಪ್ರೆಷನ್ಸ್ ತುಂಬಾ ರಿಯಲಿಸ್ಟಿಕ್ ಆಗಿದೆ, ಅಂಡ್ ಸಿನಿಮಾ ಕಂಪ್ಲೀಟ್ ಫ್ರೆಶ್ ಫೀಲ್ ನ ಕೊಡ್ತಿದೆ ಅಂತ. ಅಲ್ಲಿಂದ ಸ್ಲೋಲಿ ಆಡಿಯನ್ಸ್ ರಕ್ಷಿತ್ ನ ನೋಟಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಖಂಡಿತ ಸ್ಟಾರ್ ಓವರ್ ನೈಟ್ ಅಂತೂ ಆಗ್ಲಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಡಿಯನ್ಸ್ಗೆ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆದ್ರು. ಇನ್ನು ಮಾಸ್ಟರ್ ಪೀಸ್ ಉಳಿದವರು ಕಂಡಂತೆ, ಹೆಡ್ ಆಫ್ ಇಟ್ಸ್ ಟೈಮ್. ರಕ್ಷಿತ್ ಕೆರಿಯರ್ ಅಲ್ಲೇ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಉಳಿದವರು ಕಂಡಂತೆ. ಇವತ್ ಈ ಸಿನಿಮಾ ಬಗ್ಗೆ ಮಾತಾಡೋದು ತುಂಬಾನೇ ಈಸಿ, ಆದ್ರೆ ರಿಲೀಸ್ ಆದ ಟೈಮ್ ಅಲ್ಲಿ ಸಿಚುವೇಶನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ಇದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್, ಯುನೀಕ್ ಸ್ಟೋರಿ ಟೆಲ್ಲಿಂಗ್ ಅಂಡ್ ಸ್ಟೈಲಿಶ್ ಮೇಕಿಂಗ್ ಇದೆಲ್ಲಾನು ಕನ್ನಡ ಆಡಿಯನ್ಸ್ಗೆ ಕಂಪ್ಲೀಟ್ಲಿ ಹೊಸ ಎಕ್ಸ್ಪೀರಿಯನ್ಸ್ ನ ಕೊಡ್ತಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ರಿಲೀಸ್ ಆದಾಗ ಥಿಯೇಟರ್ ರೆಸ್ಪಾನ್ಸ್ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ಇರ್ಲಿಲ್ಲ. ಕಲೆಕ್ಷನ್ಸ್ ಕೂಡ ಆವರೇಜ್ ಆಗಿತ್ತು. ಆದ್ರೆ ವರ್ಷಗಳು ಕಳೆದ್ಮೇಲೆ ಜನ ಮೂವಿನ ಮತ್ತೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಲಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ಗಳು ನಡೆಯುತ್ತೆ. ಇವತ್ತು ಅದೇ ಕನ್ನಡ ಸಿನಿಮಾ ಕಲ್ಟ್ ಕ್ಲಾಸಿಕ್ ಅಂತ ಕರ್ಸ್ಕೊಳ್ಳುತ್ತೆ. ರಕ್ಷಿತ್ ಅವರ ಸ್ಟ್ರೆಂತೆ ಅದು. ಅವ್ರ ಸಿನಿಮಾ ಇಮಿಡಿಯೇಟ್ ಹಿಟ್ ಆಗ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಡೌನ್ ದ ಲೇನ್ ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಕಿರಿಕ್ ಪಾರ್ಟಿ ಚೇಂಜ್ಡ್ ಎವ್ರಿಥಿಂಗ್.
2016 ಅಲ್ಲಿ ಒಂದು ಮೂವಿ, ಒಂದು ಎಕ್ಸ್ಪ್ಲೋಷನ್, ಅದೇ ಕಿರಿಕ್ ಪಾರ್ಟಿ. ಈ ಸಿನಿಮಾ ರಿಲೀಸ್ ಆದ್ಮೇಲೆ ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಹಿಡಿದು ಫ್ಯಾಮಿಲಿ ಆಡಿಯನ್ಸ್ ವರ್ಗೂ ಎಲ್ಲರೂ ಕನೆಕ್ಟ್ ಆದ್ರು. ಈ ಮೂವಿಯಲ್ಲಿ ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಫೇಮಸ್ ಆಯ್ತು, ಪ್ರತಿ ಒಂದು ಸಾಂಗ್ ಕೂಡ ಸೂಪರ್ ಹಿಟ್ ಆಯ್ತು ಅಂಡ್ ಎಲ್ಲ ಡೈಲಾಗ್ ಕೂಡ ಟ್ರೆಂಡ್ ಆಯ್ತು ಅಂಡ್ ರಕ್ಷಿತ್ ಶೆಟ್ಟಿ ಫೈನಲಿ ಸ್ಟಾರ್ ಆದ್ರು. ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಸಕ್ಸಸ್ ಸಿಕ್ಕ ತಕ್ಷಣ ಇವರು ಕಮರ್ಷಿಯಲ್ ಫಾರ್ಮುಲಾನ ಫಾಲೋ ಮಾಡ್ಲಿಲ್ಲ. ಬೇರೆ ಹೀರೋ ತರ ಇಮಿಡಿಯೇಟ್ಲಿ 5 ಮಾಸ್ ಆಕ್ಷನ್ ಫಿಲಮ್ಗೆ ಸೈನ್ ಮಾಡಬಹುದಾಗಿತ್ತು, ಆದ್ರೆ ರಕ್ಷಿತ್ ಅದನ್ನ ಮಾಡ್ಲಿಲ್ಲ. ಅಗೇನ್ ಕಾಂಟೆಂಟ್ ನೇ ಚೂಸ್ ಮಾಡಿದ್ರು, ಯಾಕಂದ್ರೆ ಅವರ ಗೋಲ್ ಸ್ಟಾರ್ ಆಗೋದು ಅಲ್ಲ, ಲಾಂಗ್ ಟರ್ಮ್ ಸಿನಿಮಾನ ಕ್ರಿಯೇಟ್ ಮಾಡೋದಾಗಿತ್ತು. ಸಿನಿಮಾ ಫಸ್ಟ್, ಸ್ಟಾರ್ಡಮ್ ನೆಕ್ಸ್ಟ್. ಸ್ಕ್ರಿಪ್ಟ್ ರೆಡಿ ಇಲ್ಲ ಅಂದ್ರೆ ಸಿನಿಮಾನೇ ಸ್ಟಾರ್ಟ್ ಮಾಡಲ್ಲ, ಕ್ಯಾರೆಕ್ಟರ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಎಸ್ ಅಂತ ಹೇಳೋದೇ ಇಲ್ಲ, ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗೋದೇ ಇಲ್ಲ. ಸೊ ಡಿಡ್ ಹಿ ಕಂಪ್ಲೀಟ್ಲಿ ಡಿಸಪಿಯರ್? ಆಕ್ಚುಲಿ ಅವರು ಡಿಸಪಿಯರ್ ಆಗಿಲ್ಲ, ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ, ರಿಸರ್ಚ್ ಮಾಡ್ತಿದ್ದಾರೆ, ರೈಟಿಂಗ್ ಮಾಡ್ತಿದ್ದಾರೆ, ಅವ್ರದೇ ಸಿನಿಮಾ ಯೂನಿವರ್ಸ್ ನ ಬಿಲ್ಡ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಅದನ್ನ ಆಡಿಯನ್ಸ್ ಸ್ಕ್ರೀನ್ ಮೇಲೆ ನೋಡಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ, ನಿಮ್ಗೆ ಯಾವ ಆಕ್ಟರ್ ಸಿನಿಮಾ ರಿಲೀಸ್ ಆದ್ರೆ ಟ್ರೇಲರ್ ನೋಡ್ದೇನೆ ಟಿಕೆಟ್ ಬುಕ್ ಮಾಡ್ತೀರಾ? ತುಂಬಾ ಕಮ್ಮಿ ಆಕ್ಟರ್ಸ್ ಅಲ್ವಾ? ಆದ್ರೆ ರಕ್ಷಿತ್ ಶೆಟ್ಟಿ ಹೆಸರು ಬಂದ್ರೆ ತುಂಬಾ ಜನ ಟ್ರೇಲರ್ಗೂ ಕೂಡ ವೇಟ್ ಮಾಡಲ್ಲ. ಯಾಕೆ ಗೊತ್ತಾ? ಬಿಕಾಸ್ ಆಫ್ ಟ್ರಸ್ಟ್. ಆಡಿಯನ್ಸ್ಗೆ ಗೊತ್ತು ಮೂವಿ ಸ್ಲೋ ಇರಬಹುದು, ಕಮರ್ಷಿಯಲ್ ಇಲ್ಲದೆ ಇರಬಹುದು, ಡಿಫ್ರೆಂಟ್ ಕಾನ್ಸೆಪ್ಟ್ ಇರಬಹುದು, ಆದ್ರೆ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಆಗಲ್ಲ, ಸ್ಟೋರಿ ವೀಕ್ ಆಗಿರಲ್ಲ, ಎಮೋಷನ್ಸ್ ಫೇಕ್ ಆಗಿರಲ್ಲ ಅಂತ. ಈ ಟ್ರಸ್ಟ್ ಬಿಲ್ಡ್ ಮಾಡಕ್ಕೆ ಒಂದ್ ಹಿಟ್ ಸಿನಿಮಾ ಸಾಕಾಗಲ್ಲ, ತುಂಬಾ ವರ್ಷನೇ ಬೇಕಾಗುತ್ತೆ ಅಂಡ್ ರಕ್ಷಿತ್ ಅದನ್ನ ಅರ್ನ್ ಮಾಡಿದ್ದಾರೆ. ಸಪ್ತಸಾಗರದ ಆಚೆ ಎಲ್ಲೋ ಆದ್ಮೇಲೆ ಮೂವಿ ನೋಡಿದವರೆಲ್ಲ ತುಂಬಾನೇ ಎಮೋಷನಲ್ ಆದ್ರು. ಲವ್ ಸ್ಟೋರಿ ಅಂದ್ರೆ ಸಾಂಗ್ಸು, ರೊಮ್ಯಾನ್ಸು, ಹ್ಯಾಪಿ ಎಂಡಿಂಗ್ ಅಂತೆಲ್ಲ ಇಮ್ಯಾಜಿನ್ ಮಾಡಿದ್ರು. ಆದ್ರೆ ಆಡಿಯನ್ಸ್ಗೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್ ಸಿಕ್ತು. ಬಿಕಾಸ್ ಇಲ್ಲಿನ ಜನ ಇಲ್ಲಿನ ನೇಟಿವಿಟಿಗೆ ಯೂಶಲಿ ಹ್ಯಾಪಿ ಎಂಡಿಂಗ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ಈ ಮೂವಿ ಆ ನಾರ್ಮ್ಸ್ ಇಂದ ಬೇರೆನೆ ರೂಟ್ ತಗೋತು. ಕೆಲವು ತಿಂಗಳ ನಂತರ ಸೈಡ್ ಬೀಟ್ ಕೂಡ ರಿಲೀಸ್ ಆಯ್ತು ಅಂಡ್ ಸ್ಟೋರಿ ಕಂಪ್ಲೀಟ್ ಆಯ್ತು. ರಕ್ಷಿತ್ ಪರ್ಫಾರ್ಮೆನ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲಾ ಕ್ರಿಟಿಕ್ಸ್ ಅಪ್ರಿಶಿಯೇಟ್ ಮಾಡಿದ್ರು. ಸಿನಿಮಾ ಕಮರ್ಷಿಯಲಿ ಒಂದು ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡ್ತು. ಆದ್ರೆ ಅದರ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಕಲೆಕ್ಷನ್ ಅಲ್ಲ. ತುಂಬಾ ವರ್ಷಗಳ ಆದ್ಮೇಲೂ ಕೂಡ ಜನ ಮನು ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದಾರೆ. Rakshit Shetty has never been this naive, this open, this vulnerable, this much at the mercy of the fates, and his performance is complemented beautifully by that of Rukmini Vasant. He plays Manu, she is Priya. ಇದು ಒಂದು ಕ್ಯಾರೆಕ್ಟರ್ಗೆ ಸಿಗ್ಬಹುದಾದಂತಹ ಬಿಗ್ಗೆಸ್ಟ್ ಅಪ್ರಿಸಿಯೇಷನ್. ಮೂವಿ ಮುಗಿದ ಮೇಲೂ ಕ್ಯಾರೆಕ್ಟರ್ ಆಡಿಯನ್ಸ್ ಹಾರ್ಟ್ ಅಲ್ಲೇ ಇರೋದು. ಇನ್ನು ಯಾವುದೇ ಸಿನಿಮಾ ರಿಲೀಸ್ ಆಗಿಲ್ಲ, ಆದ್ರೂ ರಕ್ಷಿತ್ ಶೆಟ್ಟಿ ಬಿಸಿ ಇದ್ದಾರೆ. ರಕ್ಷಿತ್ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ ಅಂದ್ರೆ ಅವರು ಫ್ರೀ ಆಗಿದ್ದಾರೆ ಅಂತ ಅಲ್ಲ. ಸ್ಕ್ರಿಪ್ಟ್ ಡೆವಲಪ್ಮೆಂಟ್, ಸ್ಟೋರಿ ಡಿಸ್ಕಷನ್ಸ್, ಪ್ರೊಡಕ್ಷನ್ ಪ್ಲಾನಿಂಗ್, ನ್ಯೂ ಟ್ಯಾಲೆಂಟ್ಸ್ ಸಪೋರ್ಟ್, ಪರಂಬಾ ಸ್ಟುಡಿಯೋಸ್ ನ ಪ್ರಾಜೆಕ್ಟ್ಸ್, ಇವೆಲ್ಲಾನು ತುಂಬಾನೇ ಟೈಮ್ ತಗೋತಾ ಇದೆ. ಅಂಡ್ ಒಂದು ಕ್ವಾಲಿಟಿ ಸ್ಕ್ರಿಪ್ಟ್ ಬರೆಯೋದು ಅಂದ್ರೆ 1 ಮಂತ್ ವರ್ಕ್ ಅಲ್ಲ. ಕೆಲವೊಂದ್ಸತಿ 1 ವರ್ಷ ಆಗುತ್ತೆ, ಅಥವಾ 2 ವರ್ಷ ಆಗುತ್ತೆ, ಅಥವಾ ಅದಕ್ಕಿಂತ ಜಾಸ್ತಿನೇ ಟೈಮ್ ಬೇಕಾಗುತ್ತೆ. ಅದನ್ನ ರಕ್ಷಿತ್ ಯಾವತ್ತೂ ಅವಸರ ಮಾಡಲ್ಲ. ಇವಾಗ ರಕ್ಷಿತ್ಸ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಟು ಪರಂಬಾ ಸ್ಟುಡಿಯೋಸ್ ಬಗ್ಗೆ ನೋಡೋಣ. ಒಂದು ಆಕ್ಟರು ಆಕ್ಟಿಂಗ್ ಮಾಡಬಹುದು, ಆದ್ರೆ ಒಂದು ಇಂಡಸ್ಟ್ರಿನ ಬಿಲ್ಡ್ ಮಾಡೋಕೆ ಬೇರೆನೆ ವಿಷನ್ ಬೇಕು. ರಕ್ಷಿತ್ ಶೆಟ್ಟಿಗೆ ಆ ವಿಷನ್ ಇದೆ. ಪರಂಬಾ ಸ್ಟುಡಿಯೋ ಸ್ಟಾರ್ಟ್ ಮಾಡಿದಾಗ ಅದರ ಆಬ್ಜೆಕ್ಟ್ ತುಂಬಾನೇ ಸಿಂಪಲ್ ಆಗಿತ್ತು, ಗುಡ್ ಸ್ಟೋರೀಸ್ಗೆ ಪ್ಲಾಟ್ಫಾರ್ಮ್ ಕೊಡಬೇಕು ಅನ್ನೋದು. ಇವತ್ತು ನೋಡಿ ಎಷ್ಟೋ ಯಂಗ್ ಡೈರೆಕ್ಟರ್ಸ್ ಈ ಪ್ರೊಡಕ್ಷನ್ ಹೌಸ್ ಇಂದ ಚಾನ್ಸ್ ಸಿಕ್ಕಿದೆ, ಎಷ್ಟೋ ಟೆಕ್ನಿಷಿಯನ್ಸ್ ಗ್ರೋ ಆಗಿದ್ದಾರೆ, ನ್ಯೂ ರೈಟರ್ಸ್ಗೆ ಆಪರ್ಚುನಿಟೀಸ್ ಸಿಕ್ಕಿದೆ. ಇವರ ಪ್ರೊಡಕ್ಷನ್ ಹೌಸ್ ಇಂದ ಡಿಫ್ರೆಂಟ್ ಜಾನರ್ ಸಿನಿಮಾಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ. ಸೊ ರಕ್ಷಿತ್ ಇಂಡಸ್ಟ್ರಿಗೆ ಹೀರೋ ಆಗಿ ಮಾತ್ರ ಕಾಂಟ್ರಿಬ್ಯೂಟ್ ಕೊಟ್ಟಿಲ್ಲ, ಪ್ರೊಡ್ಯೂಸರ್ ಆಗಿ ಕೂಡ ಕನ್ನಡ ಸಿನಿಮಾ ಕ್ವಾಲಿಟಿನ ಇನ್ಕ್ರೀಸ್ ಮಾಡಿದ್ದಾರೆ. ಒಂದು ಸಿಂಪಲ್ ಅಬ್ಸರ್ವೇಷನ್, ಇವತ್ತು ಪ್ಯಾನ್ ಇಂಡಿಯಾ ಕ್ರೇಜ್ ಇದೆ, ಮಾಸ್ ಎಲಿವೇಶನ್ ಇದೆ, ಬಿಗ್ ಆಕ್ಷನ್ ಸೀನ್ಸ್ ಇದೆ, ಹೈ ಬಜೆಟ್ ವಿಜುವಲ್ಸ್, ಇವೆಲ್ಲ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದ್ರೆ ರಕ್ಷಿತ್ ಸಿನಿಮಾ ನೋಡಿದ್ರೆ ಫಸ್ಟ್ ಇಂಪಾರ್ಟೆನ್ಸ್ ಯಾವ್ದಕ್ಕೆ ಅಂತ ಹೇಳಿ? ಅದು ಸ್ಟೋರಿಗೆ, ಕ್ಯಾರೆಕ್ಟರ್ಸ್ಗೆ, ಎಮೋಷನ್ಸ್, ಆಮೇಲೆ ಆಕ್ಷನ್, ವಿಜುವಲ್ಸ್, ಇದೆಲ್ಲದಕ್ಕೂ. ಅದಕ್ಕೆ ಅವ್ರ ಸಿನಿಮಾಗೆ ರಿಪೀಟ್ ವ್ಯಾಲ್ಯೂ ಇರುತ್ತೆ. ಫಸ್ಟ್ ಟೈಮ್ ನೋಡಿದಾಗ ಒಂದು ಫೀಲಿಂಗ್ ಇರುತ್ತೆ, ಸೆಕೆಂಡ್ ಟೈಮ್ ನೋಡಿದಾಗ ಇನ್ನೊಂದು ಡೈಮೆನ್ಷನ್ ಸಿಗುತ್ತೆ, ಥರ್ಡ್ ಟೈಮ್ ನೋಡಿದಾಗ ಡೀಟೇಲ್ಸ್ ನ ನೋಟಿಸ್ ಮಾಡಬಹುದು. ಇದು ಸ್ಟ್ರಾಂಗ್ ರೈಟಿಂಗ್ ಇಂದ ಮಾತ್ರ ಪಾಸಿಬಲ್ ಆಗುತ್ತೆ. ಈಗ ಮೇನ್ ಟಾಪಿಕ್ ಬರೋಣ, ಅದೇ ರಿಚರ್ಡ್ ಆಂಟನಿ.
ಉಳಿದವರು ಕಂಡಂತೆ ನೋಡ್ದವ್ರಿಗೆಲ್ಲ ಈ ಹೆಸರು ತುಂಬಾನೇ ಸ್ಪೆಷಲ್. ಫುಲ್ ಮೂವಿಯಲ್ಲಿ ತುಂಬಾ ಲಿಮಿಟೆಡ್ ಸ್ಕ್ರೀನ್ ಟೈಮ್ ಅಲ್ಲಿ ಈ ಕ್ಯಾರೆಕ್ಟರ್ ಇತ್ತು, ಬಟ್ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಮಾತ್ರ ತುಂಬಾನೇ ಮ್ಯಾಸಿವ್. ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದಾಗ ಡಿಫ್ರೆಂಟ್ ಆರಾನೇ ಇತ್ತು. ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್, ಸೈಲೆನ್ಸ್ ಎಲ್ಲಾನು ಡಿಫ್ರೆಂಟ್ ಫೀಲ್ ಕೊಡ್ತಿತ್ತು. ಮೂವಿ ಮುಗಿದ್ಮೇಲೆ ತುಂಬಾ ಜನದ್ದು ಒಂದೇ ಕ್ವೆಶ್ಚನ್ ಇತ್ತು, ಅದೇ ರಿಚರ್ಡ್ ಆಂಟನಿಯ ಬ್ಯಾಕ್ ಸ್ಟೋರಿ ಏನು ಅಂತ. ಉಳಿದವರು ಕಂಡಂತೆ ರಿಲೀಸ್ ಆದಾಗಿಂದ ಫ್ಯಾನ್ಸ್ ಈ ಕ್ಯಾರೆಕ್ಟರ್ ಮೇಲೆ ಸೆಪರೇಟ್ ಸಿನಿಮಾ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದ್ರು. ಫೈನಲಿ ರಕ್ಷಿತ್ ಶೆಟ್ಟಿ ರಿಚರ್ಡ್ ಆಂಟನಿನ ಅನೌನ್ಸ್ ಮಾಡಿದ್ರು. ಅನೌನ್ಸ್ಮೆಂಟ್ ಬಂದ ತಕ್ಷಣ ಕನ್ನಡ ಸೋಷಿಯಲ್ ಮೀಡಿಯಾ ಲಿಟ್ರಲಿ ಎಕ್ಸ್ಪ್ಲೋರ್ಡ್ ಆಯ್ತು. ಯಾಕಂದ್ರೆ ಇದು ಜಸ್ಟ್ ಒಂದು ಮೂವಿ ಅಲ್ಲ, ಇದು ಒಂದು ಕಲ್ಟ್ ಕ್ಯಾರೆಕ್ಟರ್ಗೆ ಡೆಡಿಕೇಟ್ ಆಗಿರೋ ಸಿನಿಮಾ. ಹಾಗಿದ್ರೆ ಡಿಲೇ ಯಾಕೆ ಆಗ್ತಿದೆ? ಅನೌನ್ಸ್ಮೆಂಟ್ ಆದ್ಮೇಲೆ ನ್ಯಾಚುರಲಿ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ರು ಬೇಗ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ. ಆದ್ರೆ ಪ್ರಾಕ್ಟಿಕಲ್ ವರ್ಲ್ಡ್ ಸ್ವಲ್ಪ ಡಿಫ್ರೆಂಟ್ ಇದೆ. ಯೂಶಲಿ ಒಂದು ಸಿನಿಮಾ, ಎಸ್ಪೆಷಲಿ ಈ ರೇಂಜ್ಗೆ ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾನೇ ಪ್ರಿಪರೇಷನ್ ಬೇಕು. ಸ್ಕ್ರಿಪ್ಟ್ ಪಾಲಿಶ್ ಮಾಡಬೇಕು, ಲೊಕೇಶನ್ಸ್ ನ ಫೈನಲ್ ಮಾಡಬೇಕು, ಅಂಡ್ ಆಲ್ಸೋ ಕಾಸ್ಟಿಂಗ್, ಆಕ್ಷನ್ ಕೊರಿಯೋಗ್ರಫಿ, ಬಜೆಟ್ ಪ್ಲಾನಿಂಗ್, ಪ್ರೊಡಕ್ಷನ್ ಡಿಸೈನ್ ಎಲ್ಲ ರೆಡಿ ಆದ್ಮೇಲೆ ಮಾತ್ರ ಶೂಟಿಂಗು ಸ್ಟಾರ್ಟ್ ಆಗೋದು. ರಕ್ಷಿತ್ ಶೆಟ್ಟಿ ಒಂದು ಇಂಟರ್ವ್ಯೂ ಅಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ರು, ಕಾಂಪ್ರಮೈಸ್ ಮಾಡಿ ರಿಲೀಸ್ ಮಾಡೋದಕ್ಕಿಂತ ವೇಟ್ ಮಾಡಿ ಬೆಸ್ಟ್ ವರ್ಷನ್ ನ ಕೊಡೋದು ಇಂಪಾರ್ಟೆಂಟ್ ಅಂತ. ಪರ್ಸನಲಿ ನನಗೆ ಈ ಅಪ್ರೋಚ್ ತುಂಬಾನೇ ಇಷ್ಟ ಆಯ್ತು. ಈಗ ಈ ವಿಡಿಯೋನ ಕನ್ಕ್ಲೂಡ್ ಮಾಡೋ ಮುಂಚೆ ಇನ್ನೂ ಒಂದು ಕ್ವೆಶ್ಚನ್ ಬಾಕಿ ಇದೆ. ರಕ್ಷಿತ್ ಶೆಟ್ಟಿ ಕಂಬ್ಯಾಕ್ ನಿಜವಾಗ್ಲೂ ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲಿ ಬಿಗ್ಗೆಸ್ಟ್ ಕಂಬ್ಯಾಕ್ ಆಗಬಹುದಾ? ಇದಕ್ಕೆ ಆನ್ಸರು ಸಿಂಪಲ್ ಎಸ್ ಅಥವಾ ನೋ ಅಲ್ಲ. ಅದ್ರ ಹಿಂದೆ ತುಂಬಾ ರೀಸನ್ಸ್ ಇದೆ. ರಕ್ಷಿತ್ ಶೆಟ್ಟಿಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಇಸ್ಂಟ್ ಆಕ್ಟಿಂಗ್. ತುಂಬಾ ಜನ ರಕ್ಷಿತ್ನ ಆಕ್ಟರ್ ಅಂತ ಮಾತ್ರ ನೋಡ್ತಾರೆ. ನನ್ನ ಪ್ರಕಾರ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಕ್ಟಿಂಗ್ ಅಷ್ಟೇ ಅಲ್ಲ, ಇಟ್ ಇಸ್ ಸ್ಟೋರಿ ಟೆಲ್ಲಿಂಗ್. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಆಕ್ಟರ್ಸು ತುಂಬಾನೇ ಇದ್ದಾರೆ. ಮಾಸ್ ಹೀರೋಸ್ ಇದ್ದಾರೆ, ನ್ಯಾಚುರಲ್ ಪರ್ಫಾರ್ಮೆನ್ಸ್ ಇದ್ದಾರೆ, ಆಕ್ಷನ್ ಹೀರೋಸ್ ಇದ್ದಾರೆ, ಕಾಮಿಡಿ ಟೈಮಿಂಗ್ ಇರೋರು ಇದ್ದಾರೆ. ಆದ್ರೆ ಒಂದು ಕಂಪ್ಲೀಟ್ ವರ್ಲ್ಡ್ ನ ಕ್ರಿಯೇಟ್ ಮಾಡುವ ಸ್ಟೋರಿ ಟೆಲ್ಲರ್ಸ್ ಮಾತ್ರ ತುಂಬಾ ಕಡಿಮೆ. ರಕ್ಷಿತ್ ಸಿನಿಮಾ ನೋಡಿದ್ರೆ ನಿಮ್ಗೆ ಆ ಡಿಫ್ರೆನ್ಸ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಕ್ಸಾಂಪಲ್ಗೆ ಕಿರಿಕ್ ಪಾರ್ಟಿ ಅಂದ್ರೆ ಕಾಲೇಜ್ ಲೈಫ್, ಆದ್ರೆ ಅದು ಜಸ್ಟ್ ಕಾಲೇಜ್ ಸ್ಟೋರಿ ಅಲ್ಲ, ಅದು ಫ್ರೆಂಡ್ಶಿಪ್, ಲವ್, ಫೇಲಿಯರ್, ರೆಸ್ಪಾನ್ಸಿಬಿಲಿಟಿ, ಗ್ರೋಯಿಂಗ್ ಅಪ್ ಎಲ್ಲ ಎಮೋಷನ್ಸ್ ನ್ಯಾಚುರಲಿ ಕಂಬೈನ್ ಆಗಿವೆ. 777 ಚಾರ್ಲಿ ನೋಡಿದ್ರೆ ಸರ್ಫೇಸ್ ಅಲ್ಲಿ ಅದು ಡಾಗ್ ಮೂವಿ ಅಂತ ಅನ್ಸುತ್ತೆ, ಆದ್ರೆ ರಿಯಾಲಿಟಿಯಲ್ಲಿ ಲೋನ್ಲಿನೆಸ್ ಬಗ್ಗೆ, ಹೀಲಿಂಗ್ ಬಗ್ಗೆ, ಲೈಫ್ ಮೀನಿಂಗ್ ಬಗ್ಗೆ ತುಂಬಾನೇ ಚೆನ್ನಾಗಿ ಡೆಪಿಕ್ಟ್ ಮಾಡಿದ್ದಾರೆ. ಇನ್ನ ಸಪ್ತಸಾಗರದ ಆಚೆ ಎಲ್ಲೋ ನೋಡಿದ್ರೆ ಲವ್ ಸ್ಟೋರಿ ಅಂತ ಅನ್ಸುತ್ತೆ, ಆದ್ರೆ ಆಕ್ಚುಲಿ ಅದು ಸ್ಯಾಕ್ರಿಫೈಸ್, ಡೆಸ್ಟಿನಿ ಮತ್ತೆ ಹ್ಯೂಮನ್ ಎಮೋಷನ್ಸ್ ಬಗ್ಗೆ ಇರುವಂತ ಸಿನಿಮಾ. ಇವೆಲ್ಲ ನೋಡಿದ್ಮೇಲೆ ಒಂದು ವಿಷಯ ಕ್ಲಿಯರ್ ಆಗುತ್ತೆ, ರಕ್ಷಿತ್ ಶೆಟ್ಟಿ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟ್ ಮಾತ್ರ ಕೊಡಲ್ಲ, ಜೊತೆಗೆ ಎಕ್ಸ್ಪೀರಿಯನ್ಸ್ ಕೂಡ ಕೊಡ್ತಾರೆ. ಇಲ್ಲಿ ಒಂದು ಚಾಲೆಂಜ್ ಇದೆ. 2016 ಅಲ್ಲಿ ಇದ್ದಂತ ಆಡಿಯನ್ಸೇ ಬೇರೆ, 2026 ಅಲ್ಲಿ ಇರುವಂತ ಆಡಿಯನ್ಸೇ ಬೇರೆ. ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ತುಂಬಾನೇ ಜಾಸ್ತಿ ಇದೆ. ಇನ್ಸ್ಟಾಗ್ರಾಮು, ರೀಲ್ಸು, ಶಾರ್ಟ್ಸು, ಫಾಸ್ಟ್ ಪೇಸ್ಡ್ ಕಾಂಟೆಂಟ್, ಪ್ಯಾನ್ ಇಂಡಿಯಾ ಎಕ್ಸ್ಪೆಕ್ಟೇಷನ್, ಹಾಲಿವುಡ್ ಕಂಪ್ಯಾರಿಸನ್, OTT ಸ್ಟ್ಯಾಂಡರ್ಡ್ಸ್ ಇವೆಲ್ಲ ಆಡಿಯನ್ಸ್ ಮೈಂಡ್ ಸೆಟ್ ನ ತುಂಬಾನೇ ಚೇಂಜ್ ಮಾಡ್ತಿದೆ. ಇವತ್ತು ಥಿಯೇಟರ್ ಬರುವ ಆಡಿಯನ್ಸ್ ನ ಫಸ್ಟ್ 10 minutes ಅಲ್ಲೇ ಎಂಗೇಜ್ ಮಾಡಬೇಕು, ಇಲ್ಲ ಅಂದ್ರೆ ಫೋನ್ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಇವತ್ತಿನ ಜನರೇಷನ್ಗೆ ಸಿನಿಮಾ ಮಾಡೋದು ತುಂಬಾನೇ ಕಷ್ಟ. ರಕ್ಷಿತ್ ಅವರು ಈ ಚೇಂಜಿಂಗ್ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಗೆ ಅಡಾಪ್ಟ್ ಆಗ್ಬೇಕು. ಅದ್ರ ಜೊತೆ ಅವರ ಒರಿಜಿನಾಲಿಟಿ ಕೂಡ ಮೇಂಟೈನ್ ಮಾಡಬೇಕು. ಅಂಡ್ ಇದು ಈಸಿ ಅಲ್ಲ. ಕಾಂಪಿಟೇಷನ್ ಇಸ್ ಸ್ಟ್ರಾಂಗರ್ ದೆನ್ ಎವರ್. ಒಂದು ಟೈಮ್ ಅಲ್ಲಿ ಕನ್ನಡ ಇಂಡಸ್ಟ್ರಿಗೆ ಆಪರ್ಚುನಿಟೀಸು ಕಮ್ಮಿ ಇತ್ತು, ಆದ್ರೆ ಇವಾಗ ಸಿಚುವೇಶನ್ ನೋಡಿ, ಯಶ್ ಪ್ಯಾನ್ ಇಂಡಿಯಾ ಐಕಾನ್ ಆಗಿದ್ದಾರೆ, ರಿಷಬ್ ಶೆಟ್ಟಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನಿಷನ್ ಪಡೆದಿದ್ದಾರೆ, ರಾಜ್ಬಿ ಶೆಟ್ಟಿ ಯುನೀಕ್ ಸ್ಟೋರಿ ಟೆಲ್ಲಿಂಗ್ ನ ಕಂಟಿನ್ಯೂ ಮಾಡ್ತಿದ್ದಾರೆ, ಯಂಗ್ ಡೈರೆಕ್ಟರ್ಸ್ ನ್ಯೂ ಕಾನ್ಸೆಪ್ಟ್ಸ್ ತರ್ತಿದ್ದಾರೆ, ಕನ್ನಡ ಆಡಿಯನ್ಸ್ ಕ್ವಾಲಿಟಿಗೆ ತುಂಬಾನೇ ಹ್ಯಾಬಿಚುಯೇಟ್ ಆಗಿದ್ದಾರೆ. ಅಂದ್ರೆ ರಕ್ಷಿತ್ ಶೆಟ್ಟಿ ಅವರು ಕಮ್ ಬ್ಯಾಕ್ ಮಾಡ್ಬೇಕು ಅಂದ್ರೆ ಅವರು ಬರೀ ಅವರ ಓಲ್ಡ್ ಸ್ಟ್ಯಾಂಡರ್ಡ್ಸ್ ನ ಮೀಟ್ ಮಾಡಿದ್ರೆ ಸಾಕಾಗಲ್ಲ, ಕರೆಂಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ನ ಕೂಡ ಕ್ರಾಸ್ ಮಾಡಬೇಕು. ಅದೇ ಅವ್ರಿಗಿರೋ ಬಿಗ್ಗೆಸ್ಟ್ ಚಾಲೆಂಜ್. ಬಟ್ ದಿಸ್ ಇಸ್ ವೇರ್ ರಕ್ಷಿತ್ ಇಟ್ಸ್ ಡಿಫ್ರೆಂಟ್ ಅಂತ ನನಗೆ ಅನ್ಸುತ್ತೆ. ಇಲ್ಲಿ ರಕ್ಷಿತ್ ನ ಬೇರೆ ಮಾಡೋದು ಏನಂದ್ರೆ ಅವರು ಟ್ರೆಂಡ್ಸ್ ನ ಫಾಲೋ ಮಾಡಲ್ಲ, ಟ್ರೆಂಡ್ಸ್ ನ ಕ್ರಿಯೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಒಂದು ಎಕ್ಸಾಂಪಲ್ ನೋಡಿ, ಉಳಿದವರು ಕಂಡಂತೆ ರಿಲೀಸ್ ಆದಾಗ ತುಂಬಾ ಜನ ಅಪ್ರಿಶಿಯೇಟ್ ಮಾಡಿದ್ರು, ಆದ್ರೆ ಇವತ್ತು ಅದನ್ನ ಕಲ್ಟ್ ಕ್ಲಾಸಿಕ್ ಅಂತ ಹೇಳ್ತಾರೆ. 777 ಚಾರ್ಲಿ ರಿಲೀಸ್ ಆದಾಗ ಕೆಲವರು ಡಾಗ್ ಮೂವಿ ವರ್ಕ್ ಆಗಲ್ಲ ಅಂತೆಲ್ಲ ಹೇಳಿದ್ರು, ಆದ್ರೆ ಆ ಸಿನಿಮಾ ವರ್ಲ್ಡ್ ವೈಡ್ ಎಮೋಷನಲ್ ರೆಸ್ಪಾನ್ಸ್ ನ ಪಡೆಯುತ್ತೆ. ಸಪ್ತಸಾಗರದ ಆಚೆ ಎಲ್ಲೋ ಸ್ಲೋ ಸಿನಿಮಾ ಅಂತೆಲ್ಲ ಹೇಳಿದ್ರು, ಆದ್ರೆ ಅದು ಎಮೋಷನಲ್ ಇಂಪ್ಯಾಕ್ಟ್
ಇಂಪ್ಯಾಕ್ಟ್ ಇನ್ನೂ ಜನರ ಹಾರ್ಟ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ನಿಂತಿದೆ. ಸೊ ರಕ್ಷಿತ್ ಅವರ ಹಿಸ್ಟ್ರಿ ನೋಡಿದ್ರೆ ಇಮಿಡಿಯೇಟ್ ವ್ಯಾಲಿಡೇಷನ್ ಕಿಂತ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಮೇಲೆ ಅವರು ಬಿಲೀಫ್ ಮಾಡ್ತಾರೆ. ಅದಕ್ಕೆ ಅವ್ರ ಸಿನಿಮಾ ರಿಲೀಸ್ ಆದ್ಮೇಲೂ ಕೂಡ ಡಿಸ್ಕಷನ್ ಅಂತೂ ಮುಗಿಯೋದಿಲ್ಲ. ಎಷ್ಟೇ ವರ್ಷ ಆದ್ರೂ ಕೂಡ ಕಂಟಿನ್ಯೂ ಆಗನೇ ಇರುತ್ತೆ. ನನಗೆ ರಿಚರ್ಡ್ ಆಂಟನಿ ಒಂದು ಮೂವಿ ಅಂತ ಅಷ್ಟೇ ಅನ್ನಿಸ್ತಿಲ್ಲ, ಇದು ಒಂದು ರೆಸ್ಪಾನ್ಸಿಬಿಲಿಟಿ. ಯಾಕೆ ಅಂದ್ರೆ ಈ ಕ್ಯಾರೆಕ್ಟರ್ ಮೇಲೆ ಫ್ಯಾನ್ಸ್ಗೆ ಆಲ್ಮೋಸ್ಟ್ ಡಿಕೇಡ್ ಇಂದ ಎಕ್ಸ್ಪೆಕ್ಟೇಷನ್ಸ್ ಇದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ಗೆ 10 ವರ್ಷ ವೇಟ್ ಮಾಡಿ ಸೆಪರೇಟ್ ಸಿನಿಮಾ ಅನೌನ್ಸ್ ಮಾಡಿದ್ರೆ ನ್ಯಾಚುರಲಿ ಎಕ್ಸ್ಪೆಕ್ಟೇಷನ್ಸ್ ಸ್ಕೈ ಹೈಗ್ ಇರುತ್ತೆ ಅಲ್ವಾ? ಅದಕ್ಕೆ ರಿಚರ್ಡ್ ಆಂಟನಿ ಸಕ್ಸಸ್ ಅಂದ್ರೆ ಕಲೆಕ್ಷನ್ ಮಾತ್ರ ಅಲ್ಲ, ಕ್ಯಾರೆಕ್ಟರ್ ಜಸ್ಟಿಫಿಕೇಶನ್, ಸ್ಟ್ರಾಂಗ್ ರೈಟಿಂಗ್, ಮೆಮೊರೇಬಲ್ ಡೈಲಾಗ್ಸ್, ಪವರ್ಫುಲ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ವಿಜುವಲ್ ಸ್ಟೈಲ್, ಎಮೋಷನ್ಸ್ ಇವೆಲ್ಲಾನು ಈಕ್ವಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫೈನಲಿ ರಕ್ಷಿತ್ ಶೆಟ್ಟಿ ಕಮ್ ಬ್ಯಾಕ್ ಅಂದ್ರೆ ಒಂದು ಹೀರೋ ಸ್ಕ್ರೀನ್ ಮೇಲೆ ಬರೋದು ಮಾತ್ರ ಅಲ್ಲ, ಒಬ್ಬ ಸ್ಟೋರಿ ಟೆಲ್ಲರು ಮತ್ತೆ ಥಿಯೇಟರ್ಗೆ ರಿಟರ್ನ್ ಆಗೋದು. ರಿಚರ್ಡ್ ಆಂಟನಿ ಬ್ಲಾಕ್ ಬಸ್ಟರ್ ಆಗುತ್ತಾ? ಅದನ್ನ ಟೈಮೇ ಆನ್ಸರ್ ಮಾಡುತ್ತೆ. ಅದಕ್ಕೆ ಒಂದು ವಿಷಯ ಮಾತ್ರ ಗ್ಯಾರಂಟಿಯಾಗಿ ಹೇಳ್ಬೋದು, ಮೂವಿ ರಿಲೀಸ್ ಆದಾಗ ಕನ್ನಡ ಸಿನಿಮಾ ಫ್ಯಾನ್ಸ್ ಎಲ್ಲ ಥಿಯೇಟರ್ಗೆ ಹೋಗಿ ಖಂಡಿತವಾಗ್ಲೂ ಸಿನಿಮಾನ ನೋಡ್ತಾರೆ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ತುಂಬಾನೇ ಜಾಸ್ತಿ ಇದೆ. ಮತ್ತೆ ಈ ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿದ್ದು ಮಾರ್ಕೆಟಿಂಗ್ ಅಲ್ಲ, ರಕ್ಷಿತ್ ಶೆಟ್ಟಿ ಅವರ ಪ್ರೀವಿಯಸ್ ವರ್ಕ್. ಸೊ ಇವಾಗ ನಿಮ್ ಟರ್ನ್. ಕಮೆಂಟ್ ಸೆಕ್ಷನ್ ಅಲ್ಲಿ ಹಾನೆಸ್ಟ್ ಒಪಿನಿಯನ್ ನ ಹೇಳಿ. ನಿಮ್ ಪ್ರಕಾರ ರಿಚರ್ಡ್ ಆಂಟನಿ ರಕ್ಷಿತ್ ಶೆಟ್ಟಿ ಅವರ ಕೆರಿಯರ್ ಅಲ್ಲೇ ಬಿಗ್ಗೆಸ್ಟ್ ಹಿಟ್ ಆಗುತ್ತಾ, ಅಥವಾ 777 ಚಾರ್ಲಿ ಮತ್ತೆ ಕಿರೀಟ್ ಪಾರ್ಟಿ ಲೆವೆಲ್ಗೆ ಇಂಪ್ಯಾಕ್ಟ್ ರೀಚ್ ಮಾಡಲ್ಲ ಅಂತ ಅನ್ಸುತ್ತಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದೇ ಅನಾಲಿಸಿಸ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಗೆ ಮತ್ತೆ ಸಿಗ್ತಾ ಇರ್ತೀನಿ. ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್.